ಕರ್ನಾಟಕದಲ್ಲಿ ಉರ್ದು ಭಾಷೆಯನ್ನು ಪ್ರಮೋಟ್ ಮಾಡೋದಕ್ಕೆ 100 ಕೋಟಿ, ತುಳು ಈ ಎಲ್ಲ ಭಾಷೆಗಳಿಗೆ 45 ಲಕ್ಷ. ಕರ್ನಾಟಕದಲ್ಲಿ ಯಾವ ಸರ್ಕಾರ ಇದೆ? ನನಗೆ ಸಿದ್ದರಾಮಯ್ಯನವ್ರ ಸರ್ಕಾರನೋ ಅಥವಾ ಟಿಪ್ಪು ಸುಲ್ತಾನ್ ಸರ್ಕಾರನೋ ಅನ್ನೋಂಥ ಆಘಾತ ಆಯಿತು. ಟಿಪ್ಪು ಸುಲ್ತಾನ್ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾಗ ಕನ್ನಡ ಆಡಳಿತ ಭಾಷೆಯ ಬದಲಿಗೆ ಪಾರ್ಸಿ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಹೇರಿದ್ದ. ಇವತ್ತಿಗೂ ಪಾರ್ಸಿ ಶಬ್ದಗಳು ನಮ್ಮ ಆಡಳಿತದ ದಾಖಲೆಗಳಲ್ಲಿ ಉಳ್ಕೊಂಡಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವತ್ತು ಟಿಪ್ಪು ಸುಲ್ತಾನು ಪಾರ್ಸಿ ಭಾಷೆಯನ್ನು ಕನ್ನಡದ ಬದಲಿಗೆ ಹೇರಿದ್ದ ಪರಿಣಾಮ. ಇವರಿಗೆ ಮೇಲೇನಾರು ಟಿಪ್ಪುವಿನ ಪರಕಾಯ ಪ್ರವೇಶ ಆಗಿದೆಯಾ? ಟಿಪ್ಪುವಿನ ಭೂತ ಪರಕಾಯ ಪ್ರವೇಶ ಆಗಿ ಇವ್ರ ಮೂಲಕನೇ ಕನ್ನಡವನ್ನು 2ನೇ ದರ್ಜೆಗೆ 3ನೇ ದರ್ಜೆಗೆ ಇಳಿಸುವಂಥ ಮತ್ತು ಕನ್ನಡದ ಸಹೋದರ ಭಾಷೆಗಳನ್ನೆಲ್ಲ ಮುಗಿಸುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅನ್ನೋ ಅನುಮಾನ ಬಂತು. ಇದು ನಾಚಿಕೆಗೇಡಿನ ಸಂಗತಿ. ಒಂದು ಕಡೆ ಕನ್ನಡ ಶಾಲೆಗಳನ್ನು, ಸರ್ಕಾರಿ ಕನ್ನಡ ಶಾಲೆಗಳನ್ನು ಮುಚ್ತಾ ಇದ್ದೀವಿ. ಆ ಸರ್ಕಾರಿ ಕನ್ನಡ ಶಾಲೆಗಳ ಬದಲಿಗೆ ನಾವು ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ತೆರಿತಾ ಇದ್ದೀವಿ. ಇನ್ನೊಂದು ಕಡೆ ಕನ್ನಡದ ಭಾಷಾ ಬೆಳವಣಿಗೆಗೆ 32 ಕೋಟಿ ಕೊಟ್ಟು ಉರ್ದುಗೆ 100 ಕೋಟಿ ಕೊಡ್ತೀವಿ ಅಂದರೆ ಇದು ಕ್ಷಮಿಸಲಾರದಂಥ ಅಪರಾಧ, ನಾಚಿಕೆಗೇಡಿನ ಸಂಗತಿ. ತಕ್ಷಣ ನಿಮ್ಮ ನಿರ್ಧಾರ ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ಈ ಥರ ಅಪಮಾನ ಮಾಡಬೇಡಿ, ನೀವು ಕನ್ನಡ ಭಾಷೆಗೆ ಅಪಮಾನ ಮಾಡಬೇಡಿ. ಮತ್ತು ಇದೊಂದು ಚರಿತ್ರೆಯಲ್ಲಿ ನಿಮಗೆ ಕೆಟ್ಟ ಹೆಸರು ಉಳಿದುಬಿಡುತ್ತೆ. ಕಳಂಕ ಇದು, ನಿಮ್ಮ ಸರ್ಕಾರಕ್ಕೆ ಕಳಂಕ. ವ್ಯಕ್ತಿಗತವಾಗಿ ಮುಖ್ಯಮಂತ್ರಿಗಳೇ ನಿಮಗೂ ಕಳಂಕ. ಯಾಕೆಂದರೆ ನೀವು ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ನೀವು ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬಂದಾಗ 83ನೇ ಇಸ್ವಿನಲ್ಲಿ ಅವತ್ತಿನ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ನಿಮ್ಮನ್ನು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಮಾಡಿತ್ತು. ಉರ್ದುಗೆ 100 ಕೋಟಿ ಕೊಟ್ಟು ಕನ್ನಡಕ್ಕೆ 32 ಕೋಟಿ ಕೊಟ್ಟರೆ ಜನ ಕ್ಯಾಕುರ್ಸಿ ಉಗಿಯಲ್ವಾ? ನಿಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ? ನಿಮ್ಮ ಸರ್ಕಾರದ ಬಗ್ಗೆ ಏನು ತಿಳ್ಕೊಳ್ತಾರೆ? ಈ ರೀತಿ ಕನ್ನಡಕ್ಕೆ ಅಪಮಾನ ಮಾಡುವ ಕೆಲಸವನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ. ಆದೇಶವನ್ನು ಹಿಂತೆಗೆದುಕೊಳ್ಬೇಕು. ಕಾಲದ ಅವಶ್ಯಕತೆ. ಎಲ್ಲ ಭಾರತೀಯ ಭಾಷೆಗಳು ಅಪಾಯದಲ್ಲಿದ್ದಾವೆ. ಕೇಂದ್ರ ಸರ್ಕಾರ ಒಂದು ಕಡೆ CBSE ಶಾಲೆಗಳಲ್ಲೂ 5ನೇ ತರಗತಿವರೆಗೆ ಮಾತೃಭಾಷೆಯ ಶಿಕ್ಷಣ ಕೊಡಬೇಕು ಅಂತ ಅವರು ಮಾತೃಭಾಷೆಗೆ ಒತ್ತು ಕೊಡೋ ಕೆಲಸ ಮಾಡ್ತಾ ಇದ್ದರೆ, ನೀವು ಉರ್ದು ಭಾಷೆಗೆ ಒತ್ತು ಕೊಡೋ ಕೆಲಸ ಮಾಡ್ತಾ ಇದ್ದೀರಿ. ಇದೇನು ಔರಂಗಜೇಬನ್ ಸರ್ಕಾರನೋ ಟಿಪ್ಪು ಸುಲ್ತಾನ್ ಸರ್ಕಾರನೋ? ಜನ ಪ್ರಶ್ನೆ ಮಾಡಲ್ವಾ ನಿಮ್ದು ಯಾವ ಸಂತಾನ ಅಂಥೇಳಿ? ನಿಮ್ಮದು ಮೊಘಲ್ ಸಂತಾನನೋ ಅಥವಾ ಕನ್ನಡದ ಅಸ್ಮಿತೆಯೋ ಅಂತ ಪ್ರಶ್ನೆ ಮಾಡಲ್ವ? ನಿಮ್ಮ ಅಸ್ಮಿತೆ ನೀವು ಅವ್ರ ಜೊತೆ ಗುರುತಿಸ್ಕೊಳ್ತೀರಿ? ಕನ್ನಡದ ಜೊತೆ ಗುರುತಿಸ್ಕೊಳ್ತೀರೋ ಮೊಘಲರ ಜೊತೆ ಗುರುತಿಸ್ಕೊಳ್ತೀರೋ? ಇದೊಂದು ಬಹಳ ಅಪಮಾನಕರ ಸಂಗತಿ. ಈ ಆದೇಶ ಹೊರಡಿಸಿದ್ದ ತಪ್ಪಿಗೆ ರಾಜ್ಯದ ಜನರ ಕ್ಷಮೆಯಾಚನೆ ಮಾಡಿ ಆದೇಶವನ್ನು ಹಿಂತೆಗೆದುಕೊಳ್ಳಿ. ಖಳನಾಯಕರಾಗಬೇಡಿ ಅಂತ, ಕನ್ನಡದ ಪಾಲಿಗೆ ಖಳನಾಯಕರಾಗಬೇಡಿ ಅಂತ ನಾನು